ನಮಸ್ತೆ ಕರ್ನಾಟಕ. ಇವತ್ತು ನಾವು ದಾಲ್ ಬಾಟಿ ಮಾಡೋಣ. ದಾಲ್ ಬಾಟಿ ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನ ಫೇಮಸ್ ಡಿಶು. ಇವತ್ತು ನಾವು ಟ್ರೈ ಮಾಡೋಣ. ದಾಲ್ ಬಾಟಿಗೆ ಫಸ್ಟ್ ನಾವು ಬೇಳೆ ಮಾಡ್ಕೊಳ್ಳೋಣ. ದಾಲ್ ಇದು ತೊಗರಿಬೇಳೆ ಒಂದು ಕಪ್ ತೊಗೊಂಡಿನಿ. ಮತ್ತು ಇದು ಹೆಸರು ಬೇಳೆ ಒಂದು ಕಪ್ ತೊಗೊಂಡಿನಿ. ಇದು ನಾವು ಎರಡೂ ತೊಗೊಂಡು ನಾ ಬೇಳೆ ತೊಳ್ಕೊಂಡಿನಿ. ಅದರಲ್ಲಿ ಇಷ್ಟು ಇಟ್ಟೀನಿ, ಒಂದು ಬಟ್ಟಷ್ಟು. ಅಂದ್ರೆ ಚೆಂದಾಗಿ ಕುದೀತಿ. ಸ್ವಲ್ಪ ನಾವು ಟೇಸ್ಟ್ ಅನುಸಾರ ಸ್ವಲ್ಪ ಉಪ್ಪು ಹಾಕೋಣ. ಅದ್ರಾಗ ಮತ್ತು ಸ್ವಲ್ಪ ಅರಿಶಿನ ಹಾಕೋಣ. ಅದರದಿಂದ ಬೇಳೆಗೆ ಟೇಸ್ಟ್ ಬರ್ತೈತಿ. ಸ್ವಲ್ಪ ಎಣ್ಣೆ ಹಾಕೋನು, ಅಂದರೆ ಬೇಳೆ ಜಲ್ದಿ ಕುದೀತೀವಿ. ಈಗ ನಾನು ಇದು ಮುಚ್ಚಿ ಸೀಟಿ ಮಾಡಿಸ್ಕೊತೀನಿ ಒಂದೆರಡು. ಈಗ ನಾವು ಹಿಟ್ಟನ್ನು ನಾದ್ಕೊಂಡು ಬಾಟಿ ಮಾಡೋದು ಅಷ್ಟಂದ. ನಾ ಇದು ಒಂದು ಬೌಲ ಗೋಧಿ ಹಿಟ್ಟನ್ನು ತೊಗೊಂಡಿನಿ ಚಾಣಿಸ್ಕೊಂಡು. ಇದು ಅರ್ಧ ಕಪ್ ಇದು ಬೌಲ ರವೆ ತೊಗೊಂಡಿನಿ. ಇದ್ರಾಗ 1 ಚಮಚ ಅಜ್ವೈನ್ ತಿಕ್ಕಿ ಹಾಕೋಣ, ಅಂದ್ರೆ ಅದಕ್ಕೆ ಒಂದು ಸ್ವಾದ ಬರ್ತೈತಿ. ಟೇಸ್ಟ್ ಅನುಸಾರ ಉಪ್ಪು. ಇದೆಲ್ಲ ಮಿಕ್ಸ್ ಮಾಡಿ ಒಂದು 2 ಚಮಚ ಬಿಸಿ ಎಣ್ಣೆ, ಕಾದದ ಎಣ್ಣೆ ಹಾಕೋದು. ಅದರದಿಂದ ಬಾಟಿ ಚಲೋ ಆಗ್ತದೆ. ಮತ್ತು ಎಣ್ಣೆ ಒಳಗೆ ಕರಿ ಹೊತ್ನಾಗೂ ಎಣ್ಣೆ ಭಾಳ ಜಕ್ಕೊಂಗಿಲ್ಲ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದನ್ನು ಅದು ಹೊತ್ನಾಗ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಕಾಸ್ಕೊಂಡು ಉಗುರು ಬೆಚ್ಚಗೆ ನೀರನ್ನೇ ನಾದ್ಕೋಬೇಕು ಪೂರ ಹಿಟ್ಟು ನಾದು ಹೊತ್ನಾಗ. ಭಾಳ ಗಟ್ಟಿ ಮತ್ತು ಭಾಳ ಲೂಸ್ನೂ ಆಗಬಾರ್ದು, ಮೀಡಿಯಮೇ ಇರಬೇಕು. ನೋಡಿ ನೀರು ಹಾಕ್ಕೊಂಡು ನಾದ್ಕೋಬೇಕು. ಉಗುರು ಬೆಚ್ಚಗೆ ನೀರು ಯಾಕೆ ತಗೋದಂದ್ರೆ ಇದ್ರಾಗ ನಾವು ರವೆ ಮಿಕ್ಸ್ ಮಾಡಿರ್ತೀವಿ, ಅದು ಚೆಂದಾಗಿ ಫುಲಾಯಿಸ್ಬೇಕು. ಈಗ ನಾ ಹಿಟ್ಟನ್ನು ಹಾಕ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ಮುಚ್ಚಿಡೋಣ ಒಂದು 10 ನಿಮಿಷ. ಭಾಳ ಲೂಸು ಇಲ್ಲ, ಭಾಳ ಟೈಟು ಇಲ್ಲ. ನೋಡ್ರಿ, ಹಿಂಗೆ ಹಿಟ್ಟು ಮೆತ್ತಗೆ ಸಾಫ್ಟ್ ಇರಬೇಕು. ಈಗ ನಾನು ಮುಚ್ಚಿಡ್ತೀನಿ ಒಂದು 10 ನಿಮಿಷ. ಈಗ ಹಿಟ್ಟನ್ನು ನೋಡೋಣ, ಹಿಟ್ಟು ನೆಂದೈತಿ. ಈಗ ಮತ್ತೆ ಇನ್ನೊಮ್ಮೆ ಇದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ತಗೊಂಡು ಮೆತ್ತಗೆ ಮಾಡಿ ನಾದಿ ತಗೊಂಡ ಇದ್ರೊಳಗೆ ನಾವು ಉಳ್ಳಿಯನ್ನು ದೊಡ್ಡ ಉಳ್ಳಿ ಮಾಡ್ಕೊಂಡು ಇದನ್ನು ಮಾಡಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಉಳ್ಳಿಯನ್ನು ಒಂದೊಂದು ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿರಿ ಇಷ್ಟು ಸೈಜ್.
ಇದ್ರೊಳಗೆ 5-6 ಮಂದಿದು ಆರಾಮಾಗಿ ಊಟ ಆಗಬಹುದು ಹೊಟ್ಟೆ ತುಂಬ. ನಿಮಗೆ ಒಂದು ಉಳ್ಳಿನ ಮಾಡಿ ತೋರಿಸ್ತೀನಿ. ಉಳ್ಳಿನ ಒಂದು ಬೌಲ್ದಾಗ ತೆಗೆದಿರ್ತೀನಿ. ಇದ್ರಲ್ಲಿ ಇವಾಗ ಉಳ್ಳಿನ ಚಪಾತಿ ಹಂಗೆ ನಾವು ಲಟ್ಟಿಸ್ಕೊತೀವಿ ಆ ರೀತಿ ಲಟ್ಟಿಸ್ಕೊಂಡು ಬೇಕಂದ್ರೆ ಸ್ವಲ್ಪ ನಾವು ತೆಳ್ಳಗೆ ಹಿಂಗೆ ದಪ್ಪಾಗಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ಇದಕ್ಕೆ ಈಗ ನಾವು ಎಣ್ಣೆ ಹಚ್ಕೋಣ. ಎಣ್ಣೆ ಹಚ್ಚಿ ಹಿಂಗೆ ಸೈಡದಿಂದ ಮಡಿಕೆ ಹಾಕೋಣ. ಇದಕ್ಕೂ ಎಣ್ಣೆ ಹಚ್ಚೋಣ. ಈ ಸೈಡ್ದು ಮಡಿಕೆ ಹಾಕೋಣ. ಮತ್ತು ಇದನ್ನು ಪೂರ ಮಡಿಕೆ ಇದಾದ್ಮೇಲೆ ಇದಕ್ಕೆ ಹಿಂಗೆ ಇಲ್ಲಿಂದ ಕ್ಲೋಸ್ ಮಾಡ್ಕೊತ ಒಂದು ಉಂಡೆ ತಯಾರು ಮಾಡೋದು. ಅಂದರೆ ಇದಕ್ಕೆ ಹಿಂಗೆ ಮಾಡಿದ ಮೇಲೆ ಒಂದು ಚೆಂದಾಗಿ ಲೇಯರ್ಸ್ ಬರ್ತಾವೆ ಬಟ್ಟೆಗೆ. ಪೂರ ಒಂದು ಹಿಂಗೆ ಉಂಡೆ ಹಿಂಗೆ ಉಂಡೆ ಮಾಡ್ಕೊಂಡು ಇಷ್ಟು ಉಂಡೆ ಹಿಂಗೆ ಎಲ್ಲ ಉಳಿದ ಹಿಂಗೆ ಉಂಡೆ ಮಾಡ್ಕೊಂಡು ಈ ಥರ ಎಲ್ಲ ಉಳ್ಳಿನೂ ಲಟ್ಟಿಸ್ಕೊಂಡು ತಗೋಬೇಕು. ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಿಟ್ಟು ಹಚ್ಕೋಬಹುದು. ಉಳ್ಳಿ ಲಟ್ಸೋ ಹೊತ್ನ್ಯಾಗ ಸ್ವಲ್ಪ ಹತ್ಕೋತೈತಿ ಅದಕ್ಕೆ ಅದಕ್ಕೋಸ್ಕರ ಎಲ್ಲ ಉಳ್ಳಿನ ಹಿಂಗೆ ಮಾಡ್ಕೊಂಡು ಮುಗಿದ್ಮೇಲೆ ಸ್ಟೀಮ್ ಮಾಡೋಕ್ಕೆ ಇಟ್ಬಿಡೋದು. ಈಗ ನಾ ಇವೆಲ್ಲ ಉಂಡೆನ ಹಿಂಗೆ ರೆಡಿ ಮಾಡ್ಕೊಂಡೇನಿ. ಇವಾಗ ರೌಂಡ್ ಮಾಡೋ ಹೊತ್ನಾಗ ಪ್ರೆಸ್ ಮಾಡಬಾರ್ದು, ಅಂದರೆ ಅವು ಲೇಯರ್ ಬಿಡೋಂಗಿಲ್ಲ. ಈಗ ನೋಡಿರಿ ಇವೆಲ್ಲ ಉಂಡೆ ರೆಡಿ ಆಗ್ಯಾವ. ಈಗ ನಾ ಸ್ಟೀಮ್ ಮಾಡೋಕ್ಕೆ ಇಡ್ಲಿ ಪಾತ್ರೆ ಒಳಗೆ ಇಡ್ತೀನಿ. ಈಗ ನಾ ಇದು ಇಡ್ಲಿ ಪಾತ್ರೆ ಒಳಗೆ ಹಾಕಿ ಇಡ್ತಾ ಇದ್ದೀನಿ. ಅದ್ರೊಳಗೆ ನಾನು ನೀರು ಹಾಕೀನಿ 1 ಗ್ಲಾಸ್ ಅಷ್ಟು. ಈಗ ಸ್ಟೀಮ್ ಮಾಡೋಕ್ಕೆ 10-15 ನಿಮಿಷ ಸ್ಟೀಮ್ ಮಾಡೋಕ್ಕೆ ಇಡೀನಿ. ಈಗ ನಾವು ಬ್ಯಾಳೆಯನ್ನು ಕುದ್ದೈತಿ. ಈಗ ಅದು ಇಸ್ಕರ್ಲೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಅದ್ರಾಗ ನೀರು ಹಾಕೋಣ. ನೋಡ್ರಿ ಹಿಂಗೆ ನೀವು ಟೂತ್ಪಿಕ್ನು ಹಾಕಿ ನೋಡ್ಬೋದು. ಈಗ ನನ್ನ ಕಡೆ ಅದಿಲ್ಲ ಅಂತನ ಚಾಕು ಹಾಕಿ ನೋಡ್ತಾ ಇದ್ದೀನಿ. ಈಗ ಚಾಕು ಹಾಕಿ ತೆಗಿಯೋ ಹೊತ್ನಾಗ ಹಿಟ್ಟು ಹತ್ಕೋಬಾರ್ದು. ನೋಡ್ರಿ ಚಾಕು ಹಿಟ್ಟು ಹಿಂಗೆ ಮೆತ್ಕೊಂಡಿಲ್ಲ ಅಂದರೆ ಇದು ನಮ್ಗೆ ರೆಡಿ ಆಗಿತ್ತು. ಮತ್ತು ಇದನ್ನು ಹೊರಗೆ ತೆಗಿತಾ ಇದ್ದೀನಿ. ಇದನ್ನ ಚೆಂದಾಗಿ ಇದನ್ನ ಸ್ಟೀಮ್ ಆಗಿದ್ದಾವೆ ನೋಡ್ರಿ. ಅದಕ್ಕೆ ಲೇಯರ್ನೂ ಬರ್ತೈತಿ. ಈಗ ಅದು ನಾವು ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಾವು ದಾಲ್ ಬಟ್ಟಿದೆ ದಾಲ್ ಮಾಡ್ಕೊಂಡು ದಾಲ್ ಆಲ್ರೆಡಿ ಈಗ ಆಗಿದೆ.
ಈಗ ನಾವು ಅದಕ್ಕೆ ಒಗ್ಗರಣೆ ಹಾಕೋಣ. ಈಗ ಪ್ಯಾನ್ ಗರಂ ಆಗಿದೆ. ಈಗ ಅದರೊಳಗೆ 2 ಸ್ಪೂನ್ ಆಯಿಲ್ನ ಹಾಕೋಣ. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿದೆ. ಈಗ ನಾವು ಸಾಸಿವೆ ಹಾಕೋಣ. ಜೀರಿಗೆ, ಕರಿಬೇವು, अदरक लहसुन पेस्ट, ಸ್ವಲ್ಪ ಹಿಂಗ ಹಾಕೋಣ. ಉಳ್ಳಾಗಡ್ಡಿ ಹಾಕೋಣ. ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ಹಾಕೊಂಡಿನಿ. ಉಳ್ಳಾಗಡ್ಡಿ ಚಂದಾಗಿ ಹುರಿದ ಮೇಲೆ ಟೊಮೆಟೊ ಹಾಕಬೇಕು. ಯಾಕಂದ್ರೆ ಉಳ್ಳಾಗಡ್ಡಿದ ಹಸಿ ವಾಸನೆ ತರಂಗಿಲ್ಲ. ಉಳ್ಳಾಗಡ್ಡಿ ಹುರ್ಕೊಂಡಾಗಿತ್ತು. ಈಗ ಅದ್ರೊಳಗೆ ನಾವು ಟೊಮೆಟೊನ ಹಾಕೋಣ. ಟೊಮೆಟೊ ಮೆತ್ತಗೆ ಜಲ್ದಿ ಹುರ್ಕೊಳ್ಳುತ್ತೆ. ಸ್ವಲ್ಪ ನಾವು ಹಾಕೋಣ. ಟೇಸ್ಟ್ ಅನುಸಾರ ಟೊಮೆಟೊ ನಮ್ದು ಹುರ್ಕೊಂಡ್ಬಿಟ್ಟು ಈಗ ನಾವು ಅದ್ರೊಳಗೆ ಮಸಾಲ ಹಾಕೋಣ. ಅರಶಿನ ನಾವು ಆಲ್ರೆಡಿ ಅದರ ದಾಲ್ ಒಳಗೆ ಹಚ್ಚು ಹೊತ್ನಾಗ ಹಾಕಿತ್ತು. ಸ್ವಲ್ಪ ಇಲ್ಲಿ ಸ್ವಲ್ಪ ಹಾಕೋಣ. ಕೆಂಪು ಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನ್, ಮಿಕ್ಸ್ ಮಾಡೋಣ. ಅದರೊಳಗೆ ಬೆಲ್ಲ ಮತ್ತು ಹುಣಸಿನ್ಕಾಯಿ ನಾ ಕೆಲಸಿಟ್ಟಿನಿ, ಅದೇ ಹಾಕೋಣ. ಬೆಲ್ಲ ಮತ್ತು ಹುಣಸಿನ್ಕಾಯಿ ಟೇಸ್ಟ್ ಸ್ವಲ್ಪ ರುಚಿ ಹುಳಿ ಅಂತ ಹಿಂಗೆ ಬರ್ತದೆ ದಾಲ್ ಒಳಗೆ. ಅದು ತಿನ್ನೋತ್ನಾಗೂ ಟೇಸ್ಟಿ ಅನ್ನಿಸ್ತದೆ. ಇದ್ರೊಳಗೆ ನಾವು ಸ್ವಲ್ಪ ನೀರು ಹಾಕೋಣ. ಇದನ್ನು ಕುಟ್ಟ ಮೇಲೆ ಸ್ವಲ್ಪ ಬಾಯ್ಲ್ ಆದಮೇಲೆ ಇದರೊಳಗೆ ನಾವು ದಾಲ್ ಮಿಕ್ಸ್ ಮಾಡೋಣ. ಈಗ ಇದು ಬಾಯ್ಲ್ ಆಗಿತ್ತು. ಸ್ವಲ್ಪ ಇಲ್ಲಿ ಕೊತ್ತಂಬರಿ ಹಾಕೋಣ. ಆಮೇಲೆ ಮತ್ತೆ ಮೇಲೆ ಸಾಂಬಾರು ಕುದ್ದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಈಗ ಒಗ್ಗರಣೆನ ಹಾಕಿದ್ದೀವಿ, ರೆಡಿ ಮಾಡೀವಿ. ಈಗ ಅದರೊಳಗೆ ದಾಲನ್ನು ಹಾಕೋಣ.
ನೀರು ಆ್ಯಡ್ ಮಾಡೋಣ ಸ್ವಲ್ಪ. ಅದ್ರಕ್ಕೆ ಸ್ವಲ್ಪ ಹುಣ್ಚಿಕಾಯಿ ಬೆಲ್ಲ ಹಾಕಿದ್ರಿಂದ ಏನಾಗ್ತೈತಿ, ಅದಕ್ಕೆ ಸ್ವಲ್ಪ ಹುಳಿ ರುಚಿ ಇಂದ ಟೇಸ್ಟ್ ಬರ್ತೈತಿ ಮತ್ತು ತಿನ್ನೋಕ್ಕೂ ಚಂದ ಅನಿಸ್ತೈತಿ. ಈಗ ಸ್ವಲ್ಪ ಕುದೀತಾ ಇದೆ. ಆ್ಯಕ್ಚುಲಿ ನನ್ನ ದಾಲ್ ಒಳಗೆ ಎಣ್ಣೆ ಕಮ್ಮಿ ಕಾಣಿಸ್ಬೋದು ನಿಮಗೆ, ಯಾಕಂದ್ರೆ ನಾವು ಎಣ್ಣೆ ಭಾಳ ಯೂಸ್ ಮಾಡೋಂಗಿಲ್ಲ. ನಿಮಗೆ ಬೇಕಂದ್ರೆ ನೀವು ಯೂಸ್ ಮಾಡಬಹುದು. ಈಗ ನಾನು ಮೇಲಿಂದ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿದಿಂದ ಒಂದು ಟೇಸ್ಟ್ ಬೇರೆ ಬರ್ತೈತಿ. ಈಗ ನಮ್ದು ದಾಲ್ನು ರೆಡಿ ಆಗಿದೆ. ಈಗ ನಾವು ಬಾಟಿಯನ್ನು ಮಾಡಕ್ಕೆ ತಗೊಂಡು